ಬೇಸಿಗೆ ಆರಂಭದಲ್ಲೇ ಕರ್ನಾಟಕ ಅತ್ಯಂತ ಕೆಟ್ಟ ಬರವನ್ನ ಎದುರಿಸ್ತಾ ಇದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಮನೆಗೂ ಕೂಡ ನೀರಿನ ಬವಣೆ ತಪ್ಪಿಲ್ಲ. ಸಿಎಂ ಗೃಹ ಕಚೇರಿಗೆ ತಟ್ಟಿದ ಜಲಕ್ಷಾಮದ ಪರಿಣಾಮ 194 ತಾಲೂಕುಗಳಲ್ಲಿ ತೀವ್ರ ಬರ, ಈಗಲೇ ಎಚ್ಚೆತ್ತ ಸರ್ಕಾರ. ಇಡೀ ರಾಜ್ಯವೀಗ ಬರಗಾಲಕ್ಕೆ ಸಿಲುಕಿದೆ. ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿಗೆ ಜಲದಾಹದಿಂದ ಕಂಗೆಟ್ಟಿದೆ. ಬಿಡಬ್ಲ್ಯೂಎಸ್ಎಸ್ಬಿ ಟ್ಯಾಂಕರ್ನಿಂದ ಕುಮಾರಕೃಪಾ ರಸ್ತೆಯ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ನೀರು ಪೂರೈಸಿದೆ. ಸಿಎಂ ಮನೆಗೆ ಹಿಂಗಾದ್ರೆ ಬೆಂಗಳೂರಿನ ಇತರೆಡೆ ಯಾವ ಸ್ಥಿತಿ ಇದೆ ಅಂತ ನೀವೇ ಯೋಚಿಸಿ. ಇದೇ ಕಾರಣಕ್ಕಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾರ್ಯದರ್ಶಿಗಳು ಮತ್ತು ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಬರ ನಿರ್ವಹಣೆ, ಮೇವಿನ ಸಮಸ್ಯೆ, ಉದ್ಯೋಗ ಹಾಗೂ ಕೃಷಿ ವಿಷಯಗಳ ಬಗ್ಗೆ ಚರ್ಚಿಸಿದ್ರು. 240 ತಾಲೂಕುಗಳ ಪೈಕಿ 233 ತಾಲೂಕುಗಳನ್ನು ಬರಗಾಲ ಪೀಡಿತ ಎಂದು ಸರ್ಕಾರ ಘೋಷಿಸಿದೆ. ಒಟ್ಟು 194 ತಾಲೂಕುಗಳಲ್ಲಿ ತೀವ್ರ ಬರ ಆವರಿಸಿದ್ದು, ಕುಡಿಯೋ ನೀರಿಗಾಗಿ ಎಷ್ಟೇ ಹಣವಾದರೂ ಸರ್ಕಾರ ಕೊಡಲು ಸಿದ್ಧ ಅಂತ ಸಭೆ ಬಳಿಕ ಸಿಎಂ ಹೇಳಿದರು. ನಾವು ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು. ಕುಡಿಯ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಷ್ಟೇ ದುಡ್ಡು ಬೇಕಾದರೂ ಕೊಡ್ತೀವಿ. ನಾವು ಸರ್ಕಾರದಿಂದ ದುಡ್ಡನ್ನು ಕೊಡ್ತೀವಿ. ಬೆಂಗಳೂರಿನಲ್ಲೂ ನೀರಿನ ಬವಣೆ ತಪ್ಪಿಸಲು ಬಿಬಿಎಂಪಿ 120 ಮತ್ತು ಜಲಮಂಡಳಿ 232 ಟ್ಯಾಂಕರ್ನಿಂದ ನೀರು ಪೂರೈಸುತ್ತಿದೆ. ಅಲ್ಲದೆ 20 ನಗರಗಳಲ್ಲಿ ಕುಡಿಯೋ ನೀರಿಗಾಗಿ ಖಾಸಗಿ ಟ್ಯಾಂಕರ್ಗಳ ಮೊರೆ ಹೋಗಿದೆ ಸರ್ಕಾರ. ಹೊಸ ಬೋರ್ವೆಲ್ ಕೊರೆಸಲು ಸಹ ಸಿಇಒ, ಡಿಸಿಗಳಿಗೆ ಸರ್ಕಾರ ಅನುಮತಿ ನೀಡಿದೆ. 31 ಜಿಲ್ಲೆಗಳಲ್ಲಿ 70 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಈಗಾಗಲೇ ಡಿಸಿಗಳ ಬಿಡಿ ಖಾತೆಯಲ್ಲಿ 854 ಕೋಟಿಯನ್ನ ಸರ್ಕಾರ ತೆಗೆದಿರಿಸಿದೆ. ಆದರೆ 500 ಗ್ರಾಮಗಳಲ್ಲಿನ ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ 596 ಖಾಸಗಿ ಬೋರ್ವೆಲ್ಗಳನ್ನೇ ಆಶ್ರಯಿಸಲು ಸರ್ಕಾರ ತೀರ್ಮಾನಿಸಿದೆ. ಡಿಸಿ ಅಧ್ಯಕ್ಷತೆಯಲ್ಲಿ ಬರ ನಿರ್ವಹಣೆ, ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಸಬೇಕು. ಸಮಸ್ಯೆ ಇರುವ ಕಡೆ ಪ್ಲಾನ್ ರೂಪಿಸಲು ಎಲ್ಲಾ ಡಿಸಿಗಳಿಗೂ ಸಿಎಂ ಸೂಚಿಸಿದ್ದಾರೆ. ಎಷ್ಟೊಂದು ತೀವ್ರ ಬರ ಆವರಿಸಿದ್ರು ಸರ್ಕಾರದ ಗ್ಯಾರಂಟಿಗಳಿಂದಾಗಿ ಗುಳೆ ಹೆಚ್ಚಾಗಿಲ್ಲ. ಇದು ತಮ್ಮ ಸರ್ಕಾರದ ಸಾಧನೆ ಅಂತ ಸಿಎಂ ಹೇಳಿಕೊಂಡಿದ್ದಾರೆ. ಅನಿಲ್, ಟಿವಿ9 ಬೆಂಗಳೂರು.